Hello, good morning students. Welcome back to Lakshman Chengi Physics Academy. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲ್ಗಡೆ ಫಸ್ಟ್ 2 ಚಾಪ್ಟರ್ಸ್ ಮೇಲ್ಗಡೆ ಕೆ ಸಿ ಇ ಟಿಗೆ ಪಾಸಿಬಿಲಿಟಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೂಡ ಏನು ಮಾಡಿದ್ವಿ, ಡಿಸ್ಕಷನ್ಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಏನು ಮಾಡೋಣ ರೀ, ಡಿಸ್ಕಷನ್ಸ್ ಮಾಡೋಣ. ಅದು 2025 ಆಗಿರ್ಬೋದು, 2024 ಆಗಿರ್ಬೋದು, ಕೆ ಸಿ ಇ ಟಿ ಮತ್ತು ನೀಟ್ ಕ್ವಶನ್ಸ್ಗಳನ್ನು ಏನೇನು ಕೇಳಿದಾನ, ಆ ಕ್ವಶನ್ಸ್ಗಳನ್ನು ಏನು ಮಾಡೋಣ ರೀ, ಡಿಸ್ಕಷನ್ಸ್ ಮಾಡೋಣ. ಅದು ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲ್ಗಡೆನೆ. ನೀವೇನು ಇವಾಗ 2 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿದ್ರಲ್ಲ, 2 ಚಾಪ್ಟರ್ಸ್ ಮೇಲ್ಗಡೆ ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಏನು ಮಾಡೋಣ ರೀ, ಡಿಸ್ಕಷನ್ಸ್ ಮಾಡೋಣ. ಓಕೆ, ಹಂಗಂದ್ರೆ ಫಸ್ಟ್ ಕ್ವಶನ್ಸ್ ನಾವು ನೋಡ್ಕೊಳ್ರಿ. ಈ ಕ್ವಶನ್ಸನ್ನು ಯಾವಾಗ ಕೇಳಿದನ್ರಿ ಅವನು, ಕೆ ಸಿ ಇ ಟಿ 2025 ಅಂದರೆ ಹೋದ ವರ್ಷ ಕೇಳಿದ ನೋಡ್ರಿ. ಹೋದ ವರ್ಷ ಕೇಳಿರ್ತಕ್ಕಂಥ ಕ್ವಶನ್ಸ್ ಏನು ಕೇಳಿದ್ರೆ ಅವನು, a potential at a point A is -3 volt, that at another point is a 5 volt. What is the work done carrying a charge of 5 millicoulomb from B to A? B ದಿಂದ A ಗೆ ತರಬೇಕಂತಂದ್ರೆ ಯಾವುದನ್ರಿ, 5 ಮಿಲಿಕೂಲಂಬ್ ಅನ್ನ. ಹಂಗಾರೆ ಎಷ್ಟು ವರ್ಕ್ ಡನ್ ಆಯಿತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಹಂಗಾದ್ರೆ ನಾನು ನಿಮಗೆ ಫಾರ್ಮುಲಾಸ್ ಕೂಡ ಏನು ಮಾಡಿದರೆ ಕೊಟ್ಟಿನಿ ನೋಡ್ರಿ, ರೈಟ್. ಏನು ಫಾರ್ಮುಲಾ ರೀ, ವಿ ಎ ಮೈನಸ್ ವಿ ಬಿ ಮೀನ್ಸ್ ಚೇಂಜ್ ಇನ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಎಂತ ಹತ್ರ ಕ್ಯೂ. Now what the work done is equal to, that work done is equal to Q VA minus VB. ಅರ್ಥಾತ್ರಿ? ಓಕೆ, ಹಂಗಂದ್ರೆ ಇಲ್ಲಿ ಕ್ಯೂ ವ್ಯಾಲ್ಯೂಸ್ ಎಷ್ಟದ ನೋಡ್ರಿ, ಗಿವನ್ ಡಾಟಾಸನ್ನ ಅಬ್ಸರ್ವ್ ಮಾಡ್ಕೊಡ್ರಿ. ಕ್ಯೂ ವ್ಯಾಲ್ಯೂಸು 5 ಮಿಲಿಕೂಲಮ್. ಮಿಲಿ ಅಂದ್ರೆ ಎಷ್ಟು, 10 to the power of -3, 10 to the power of -3 ಕೂಲಮ್. Now what is the VA? That VA is equal to -3 volt. So what is the VB? That is equal to 5 volt. ಅದ್ರ ಮೂರು ಡಾಟಾಸನ್ನು ಆ್ಯಡ್ ಮಾಡ್ಕೊಡ್ರಿ ಫಾರ್ಮುಲಾದಲ್ಲಿ. ಏನು ಬರುತ್ತೆ ನೋಡ್ರಿ, ದಟ್ 5 ಇಂಟು 10 to the power of -3 ಬ್ರಾಕೆಟ್ VA ಅಂದ್ರೆ ಏನದ ರೀ, -3 -5 -8 ಆಯ್ತು ರೀ. -8 ಇಂಟು 5 ಎಷ್ಟು ಬರುತ್ತೆ ರೀ, -40 ಆಯ್ತು ರೀ, ಇಂಟು 10 to the power of -3. ಹಾಗಾದರೆ ಈ ಜೀರೋಕ್ಕೆ ಇಲ್ಲೊಂದು ಏನಾಗುತ್ತೆ ರೀ, ಪವರ್ ಕ್ಯಾನ್ಸಲ್ ಆಗುತ್ತೆ, 10 to the power of -2 ಆಗುತ್ತೆ. ಅಂದರೆ ಡಿವಿಸಿಬಲ್ ಬೈ 100, ಇಟ್ ಕಮ್ಸ್ -4 ಡಿವಿಸಿಬಲ್ ಬೈ 100 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ರೀ, -0.04 ಜೌಲ್. ಯಾವುದ್ರಿ ಆಪ್ಷನ್ಸ್ ಇಲ್ಲಿ, ಆಪ್ಷನ್ ಯಾವ ಕೇಳಿರ್ತಕ್ಕಂಥ ಕ್ವಶನ್ಸ್ ರೀ ಇದು, ಕೆ ಸಿ ಇ ಟಿ 2025 ಕೇಳಿರ್ತಕ್ಕಂಥ ಕ್ವಶನ್ಸ್. ಓಕೆ, ದಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಎಷ್ಟು ಬಂದ್ರಿ, -0.04 ಜೌಲ್. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ಸ್ ಅದ ನೋಡ್ರಿ. ಇದು ಕ್ವಶನ್ಸ್ ಕೂಡ ಯಾವಾಗ ಕೇಳಿದನ್ರಿ, 2025ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸೇ. A metallic sphere of a radius r, ಇಲ್ಲಿ ಕೊಟ್ಟ ನೋಡ್ರಿ, ಇದರ ರೇಡಿಯಸ್ ಎಷ್ಟು ಕೊಟ್ಟಾನ್ರಿ, r ಕೊಟ್ಟಿದ್ದಾನ. ಕ್ಯಾರಿಂಗ್ ಅ ಚಾರ್ಜ್ q kept at a certain distance from the another metallic sphere of radius r by 4. ಇದ್ರದ್ದು ಏನದ ಇಲ್ಲಿ, r by 4 ಅದ ರೇಡಿಯಸ್. ಇದ್ರದ್ದು ಎಷ್ಟು ಅದ ರೀ, r ಅದ. ಕ್ಯಾರಿಂಗ್ ಅ ಚಾರ್ಜ್ q, ಇಲ್ಲಿ ಸ್ಮಾಲ್ q ಅದ, ಕ್ಯಾಪಿಟಲ್ q ಡಸಂಟ್ ಮ್ಯಾಟರ್. What is the electric flux at any point inside the metallic sphere of a radius r due to sphere of a radius r by 4? ಅಂದ್ರೆ ಏನದ ನೋಡ್ರಿ, ಇಲ್ಲಿ ಇದ್ರ ರೇಡಿಯಸ್ದಲ್ಲಿ r ಅದ ರೀ, ಇದ್ರ ಏನಕ್ಕೆ ಕೊಟ್ಟನ್ರಿ ರೇಡಿಯಸ್ಸು, r by 4 ಕೊಟ್ಟನ್ರಿ, ರೈಟ್. ಅವನ ಕ್ವಶನ್ ಏನ್ರಿ, what are the electric flux at any point inside the metallic sphere of radius r? ಇದು r ಅದಲ್ಲ, ಈ ಸ್ಪಿಯರ್ ಒಳಗಡೆ
ಸೊ ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡ್ಯೂ ಟು ದೀಸ್ ಸ್ಪಿಯರ್ ಅಂತ ಕೇಳಿ. ನೋಡ್ರಿ ಎಲೆಕ್ಟ್ರಿಕ್ ಫ್ಲಕ್ಸ್ ಹೆಂಗೆ ಅನ್ಕೋಣ, ದಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಚಾರ್ಜ್ ಎನ್ಕ್ಲೋಸ್ಡ್ ಬೈ ಎಪ್ಸಿಲಾನ್ ನಾಟ್. ಕರೆಕ್ಟ್ ರೀ? ಹಂಗಾರೆ ಈ ಚಾರ್ಜಸ್, ಈ ಸ್ಪಿಯರ್ದಲ್ಲಿ ಇರ್ತಕ್ಕಂಥ ಚಾರ್ಜಸ್ ಯಾವ್ದ್ರಿ? ಕ್ಯೂ. ಇದು ಮಾತ್ರ ರೆಸ್ಪಾನ್ಸಿಬಲ್, ದಿಸ್ ಇಸ್ ನಾಟ್ ಅನ್ ರೆಸ್ಪಾನ್ಸಿಬಲ್. ಬಟ್ ಅವ್ನು ಡ್ಯೂ ಟು ದಿಸ್ ಚಾರ್ಜಸ್ ಅಂತ ಕೇಳಿದಾನೆ. ಹಂಗಾರೆ ಈ ಚಾರ್ಜಸ್ ಇಂದ್ರೆ ಈ ಸ್ಪಿಯರ್ದಲ್ಲಿ ಯಾವುದೂ ಎಲೆಕ್ಟ್ರಿಕ್ ಫ್ಲಕ್ಸ್ ಇರಲ್ಲ, ದಟ್ ಈಸ್ ಬಿಕಮ್ಸ್ ಜೀರೋ. ರಿಮೆಂಬರ್? ಓಕೆ, ಫಾರ್ ಎಕ್ಸಾಂಪಲ್ಸ್, ಸೊ ನಾನೊಂದು ಯಾವ್ದಾರ ಸ್ಪಿಯರನ್ನು ತೊಗೊಂಡೆ ಅಂತ ಅನ್ಕೊಡ್ರಿ. ಓಕೆ, ಯಾವುದೋ ಒಂದು ಬಾಡಿ, ಇರೆಗ್ಯುಲರ್ ಶೇಪ್ ಬಾಡಿಯನ್ನು ತೊಗೊಂಡ್ರಿ. ಓಕೆ, ಇಲ್ಲೇನು ತೊಗೊಳ್ತಾರೆ? ಪ್ಲಸ್ ಕ್ಯೂ ಅದ ಅಂತ ಅನ್ಕೊ. ಇಲ್ಲೊಂದು ಚಾರ್ಜಸ್ ಅದ ಪ್ಲಸ್ ಕ್ಯೂ ಅದಂತ. ಈ ಬಾಡಿಗೆ ಲಿಂಕ್ ಇರ್ತಕ್ಕಂಥ ಫ್ಲಕ್ಸ್ ಏನಾಗುತ್ತೆ ಅನ್ಕೋಣ, ದಟ್ ಈಸ್ ದ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕ್ಯೂ ಚಾರ್ಜಸ್. ಈ ಚಾರ್ಜಸ್ ಮೇಲ್ಗಡೆ ಇದಕ್ಕೆ ಲಿಂಕ್ ಇರ್ತಕ್ಕಂಥ ಫ್ಲಕ್ಸ್ ಹೆಂಗಿರುತ್ತೆ ರೀ? ಇಂಡಿಪೆಂಡೆಂಟ್ ಇರುತ್ತೆ. ಆಪ್ಷನ್ಸ್ ಯಾವ್ದ್ರಿ ಇಲ್ಲಿ? ಜೀರೋ. ಸೇಮ್ ಕ್ವಶನ್ಸ್ ಕೇಳ ನೋಡ್ರಿ, 2025 ಕೇಳಿರ್ತಕ್ಕಂಥ ಕ್ವಶನ್ಸು. ಯು ಆರ್ ಗಿವನ್ ಅ ಡೈಪೋಲ್ ಆಫ್ ಅ ಚಾರ್ಜ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ. ಡೈಪೋಲ್ ಅಂದರೆ ಎರಡು ಚಾರ್ಜಸ್ ಇರಲೇಬೇಕು ರೀ. ಹೆಂಗೆ ಡಿಫೈನ್ ಮಾಡ್ಕೊಳ್ತಾರೆ ಡೈಪೋಲನ್ನು? ಟು ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ separated by a small distance. Equal and opposite charges separated by a small distance known as a dipole by a distance of 2r. ನಾನು ಇದನ್ನು 2r ಅಂತ ತೊಗೊಂಡ್ಬಿಟ್ಟು, sphere A of a radius r through a center of dipole as shown below. ಸೊ ಇಲ್ಲಿ A ಸ್ಪಿಯರ್ ಅದ ರೀ, B ಸ್ಪಿಯರ್ ಅದ. ಸೊ ಟೋಟಲ್ ಬಿ ಸ್ಪಿಯರ್ ರೇಡಿಯಸ್ ಏನದ್ರಿ? 2r ಅದ. ರೈಟ್ ಅಂದ್ರೆ 2r passes through the charge plus q. Then electric flux through the sphere A. Remember I told previous questions ಅಲ್ಲಿ ಇಲ್ಲೇ ಹೇಳಿದೆ ನೋಡ್ರಿ. ಹಾಗಾದ್ರೆ ನಾವು ಫ್ಲಕ್ಸ್ ಅನ್ನ ಹೆಂಗೆ ಡಿಫೈನ್ ಮಾಡ್ಕೊಳ್ತೀರಾ? ದಟ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಚಾರ್ಜ್ ಎನ್ಕ್ಲೋಸ್ಡ್ ಡಿವಿಸಿಬಲ್ ಬೈ ಏನು ತೋಳ್ತಾರೆ ಇಲ್ಲಿ? ಎಪ್ಸಿಲಾನ್ ನಾಟ್. ಕರೆಕ್ಟ್? ಚಾರ್ಜ್ ಎನ್ಕ್ಲೋಸ್ಡ್ ಡಿವಿಸಿಬಲ್ ಬೈ ಏನು ತೋಳ್ತೀರಾ? ಎಪ್ಸಿಲಾನ್ ನಾಟ್. ಹಂಗಾರೆ ಯಾವ ಸ್ಪಿಯರ್ ಕೇಳನ್ರಿ ಅವನು? ಸ್ಪಿಯರ್ ಎಗೆ ಲಿಂಕ್ ಇರ್ತಕ್ಕಂಥ ಫ್ಲಕ್ಸ್ ಏನು ಅಂತ ಕೇಳೋಣ. ದಿಸ್ ಇಸ್ ಅ ಸ್ಪಿಯರ್ ಎ, ದಿಸ್ ಒನ್. ಹಂಗಾರೆ ಈ ಸ್ಪಿಯರ್ಗೆ ಲಿಂಕ್ ಇರ್ತಕ್ಕಂಥ ಫ್ಲಕ್ಸ್ ಯಾವ್ದ್ರಿ? ಮೈನಸ್ ಕ್ಯೂ. ಹಂಗಾರೆ ಏನು ತೋಳ್ತೀರಾ ಇಲ್ಲಿ? ನಾವು ಚಾರ್ಜ್ ಎನ್ಕ್ಲೋಸ್ಡ್ ಏನು ಬರುತ್ತೆ? ಮೈನಸ್ ಕ್ಯೂ. ಡಿವಿಸಿಬಲ್ ಬೈ ಏನು ತೋಳ್ತೀರಾ ಇಲ್ಲಿ? ಎಪ್ಸಿಲಾನ್ ನಾಟ್. ಇದು ಎಸ್ ನಾಟ್ ಅದಲ್ಲ, ಇಟ್ ಈಸ್ ನಾಟ್ ಅನ್ ಎಸ್ ನಾಟ್, ಇಟ್ ಈಸ್ ಅನ್ ಎಪ್ಸಿಲಾನ್ ನಾಟ್. ಓಕೆ, ಏನು ಬರ್ತದೆ ನೋಡಿ ಆಪ್ಷನ್ಸ್? ಅವನು ಇದು ಕ್ಯೂ ಬೈ ಎಪ್ಸಿಲಾನ್ ಅದ, ಜೀರೋ ಇಲ್ರಿ. 2q ಅಂತ ಬರಲ್ಲ, ಮೈನಸ್ ಕ್ಯೂ ಬೈ ಯಾವ್ದು ಬರುತ್ತೆ ಇಲ್ಲಿ? ಆಪ್ಷನ್ 4. ನಾವು ಇಲ್ಲಿ ನೋಡ್ಕೊಳ್ರಿ, ಇದು ಕೂಡ KCET 2025ಗೆ ಕೇಳಿರ್ತಕ್ಕಂಥ ಕ್ವಶನ್ಸ್. ಏನು ಕೇಳಿ ನೋಡ್ರಿ ಅವನು? ಇದು ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು, ಗೊತ್ತಿದ್ರೆ ಮಾತ್ರ ಏನು ಮಾಡ್ಕೊಳ್ತೀರಾ? ಸಾಲ್ವ್ ಮಾಡ್ಕೊಳ್ತೀರಾ. ಯಾವ್ದು ಅನ್ಕೋಣ ಇದು? ಚಾರ್ಜಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, uniformly spread on the surface of conducting sphere. The electric field from the center of sphere to point outside the sphere varies with the distance r from the center as. ಗ್ರಾಫಿಕಲಿ ಯಾವ್ಯಾವ್ದು ಅಂತ ನೋಡ್ಕೊಂಬರ್ರಿ. ಫಸ್ಟ್ ಆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಗ್ರಾಫನ್ನು ತೊಗೊಳ್ಳೋಣ. ಸೊ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪಿಯರ್ ಏನು ಬರುತ್ತೆ? ದಟ್ KQ ಡಿವಿಸಿಬಲ್ ಬೈ ರೇಡಿಯಸ್ r² ಅಂತ ಹೇಳಿದ್ರಿ. ಇನ್ಸೈಡ್ ಏನಾಗುತ್ತೆ ನೋಡ್ರಿ, ಅದು ಇನ್ಸೈಡ್ ದ ಸ್ಪಿಯರ್ ದಟ್ ಸ್ಮಾಲ್ ಆರ್ ಈಸ್ ಲೆಸರ್ ದೆನ್ ಕ್ಯಾಪಿಟಲ್ ಆರ್. ಅಂದರೆ ಪಾಯಿಂಟು, ಫಾರ್ ಎಕ್ಸಾಂಪಲ್ ನಾನು ಇದನ್ನು ಪಾಯಿಂಟ್ ಅಂತ ತೊಗೊಂಡ್ಬಿಟ್ಟೆ ಅಂತ ಅನ್ಕೊಳ್ರಿ, ಇದು ಕ್ಯಾಪಿಟಲ್ ಆರು,
ಸೊ ನಾವು ದಿಸ್ ಇಸ್ ಅನ್ ಸ್ಮಾಲ್ ಆರ್. ಹಾಗಾದ್ರೆ ಇಲ್ಲಿ ಫಸ್ಟ್ ಕಂಡೀಷನ್ಸು ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಏನಿರುತ್ತೆ ರೀ, 0 ಇರುತ್ತೆ ಇನ್ಸೈಡ್. ಎಕ್ಸಾಕ್ಟ್ಲಿ ರೈಟ್. ಸೆಕೆಂಡ್ ಪಾಯಿಂಟ್ ಅಂತ ತಗೊಳ್ರಿ, ಯಾವಾಗ ಸೊ ಆರ್ ಈಸ್ ಈಕ್ವಲ್ ಟು ಆರ್ ಆಗುತ್ತೆ ನೋಡ್ರಿ. ನಾವು ದಟ್ ಆರ್ ಈಸ್ ಈಕ್ವಲ್ ಟು ಆರ್, ಸೊ ಅವಾಗ ಈ ಮ್ಯಾಕ್ಸಿಮಮ್ ಇರುತ್ತೆ. ಆಮೇಲೆ ಥರ್ಡ್ ಪಾಯಿಂಟ್ ಅಂತ ತಗೊಳ್ತಾನ್ರಿ, ಅದೇ ಗಿವನ್ ಆರ್ ವ್ಯಾಲ್ಯೂದು ಮೋರ್ ದೆನ್ ಆರ್ ಇತ್ತು ಅಂತ ಅನ್ಕೊಳ್ರಿ. ಇವಾಗ ದಟ್ ಇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r, ಅಂದ್ರೆ ಇ ಏನಾಗುತ್ತೆ ಇಲ್ಲಿ ಡಿಕ್ರೀಸಿಂಗ್ ಆಗುತ್ತೆ, ಕೆನಾಟ್ ಬಿ 0. ಹಾಗಾದ್ರೆ ಇಲ್ಲಿ ಮೂರೂ ಒಬೇ ಮಾಡ್ತಕ್ಕಂಥ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ಸ್ ಯಾವುದು? ಇಲ್ಲಿ ಇನಿಷಿಯಲಿ 0 ಅದ ರೀ, ಆಪ್ಷನ್ ಥರ್ಡ್ ನೋಡ್ಕೊಡ್ರಿ. ಮ್ಯಾಕ್ಸಿಮಮ್ ಅದ ರೀ ಇಲ್ಲಿ, ನೋ ದಿಸ್ ಇಸ್ ರಾಂಗ್. ಇಲ್ಲಿ ಕೂಡ ಮ್ಯಾಕ್ಸಿಮಮ್ ಅದ ರೀ, ದಿಸ್ ಇಸ್ ಆಲ್ಸೋ ರಾಂಗ್. ಇದು 0 ಆಸ್ಪಾಸಲ್ಲಿ ಅದ, ಬಟ್ ಇಲ್ಲಿ 0ದಿಂದ ಮ್ಯಾಕ್ಸಿಮಮ್ ಅದಲ್ಲ, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ರಿ. 0 ಟು ಮ್ಯಾಕ್ಸಿಮಮ್ ಏನು ತೋರಿಸುತ್ತೆ ಇದು ಇನ್ಕ್ರೀಸಿಂಗ್ ತೋರಿಸುತ್ತೆ, ಇಟ್ ಕೆನಾಟ್ ಬಿ ಇನ್ಕ್ರೀಸ್. ಅಂದ್ರೆ ಯಾವ್ದು ನೋಡ್ಕೊಡ್ರಿ, ಇಲ್ಲಿ 0 ಅದ ರೀ. ಯಾವಾಗ ರೀ ಇದು? ವೆನ್ ಆರ್ ಲೆಸ್ ದೆನ್ ರೇಡಿಯಸ್ ಆಫ್ ಸ್ಪಿಯರ್, ಎಲೆಕ್ಟ್ರಿಕ್ ಫೀಲ್ಡ್ ಏನದ್ರಿ 0. ಯಾವಾಗ ಆರ್ ಮತ್ತು ಆರು ಈಕ್ವಲ್ ಆಗ್ತಾವಲ್ಲ ಅವಾಗ ಏನಾದ್ರಿ ಇಲ್ಲಿ ಮ್ಯಾಕ್ಸಿಮಮ್ ಅದ ನೋಡ್ರಿ, ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್. ಆಮೇಲೆ ಏನು ಹಾಕೊಂತ ಹೋಗೋದ್ರಿ, ಇದು ಲೆಸ್ ಕಡಿಮೆ ಹಾಕೋಂತ ಬಂದದ. ಯಾವುದ್ರಲ್ಲಿ? ಆಪ್ಷನ್ಸ್ ಎ. ಎಷ್ಟನೇ ಕ್ವಶನ್ಸ್ ರೀ ಇದು? ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3, question number 4, question number 5. Okay, match the column 1. ಇದು KCET ಲಿ ಕೇಳಿರ್ತಕ್ಕಂಥ questions. Match the column 1 with column 2 related to an electric dipole of dipole moment P is placed. Okay, so dipole moment ಅನ್ನು ಹೆಂಗೆ ಡಿಫೈನ್ ಮಾಡ್ಕೊಳ್ತೀರಾ? ಡೈಪೋಲ್ ಮೊಮೆಂಟ್ ಆಫ್ ಡೈಪೋಲ್ ಮೊಮೆಂಟ್ ಅಂತ ಕೇಳಿದಾನ. ನಾವು ಇಲ್ಲಿ ಏನು ಕೊಟ್ಟ ನೋಡ್ರಿ, ಅವನು ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಡೈಪೋಲ್. ಸೊ ಪೊಟೆನ್ಷಿಯಲ್ ಎನರ್ಜಿ ಏನು ತಗೊಳ್ತಾರೆ ಇಲ್ಲಿ? ಮೈನಸ್ ಪಿ ಇ ಕಾಸ್ ಆಫ್ ಥೀಟಾ. ರೈಟ್. ಓಕೆ, ಈ ಮೂರು ಆ್ಯಂಗಲ್ಸ್ಗಳನ್ನ ಏನು ಮಾಡ್ಕೊಡ್ರಿ, ಕನ್ಸಿಡರ್ ಮಾಡ್ಕೊಡ್ರಿ. ಫಸ್ಟ್ ನಾನು ಏನು ಮಾಡ್ಕೊಡ್ತೀನಿ ರೀ, ಎ. when it is 180 degree, it means cos of 180 gives -1. ನಾವು ಏನಾಗುತ್ತೆ ದಟ್ ಯು 180 is equal to ಮೈನಸ್ ಇಂಟು ಮೈನಸ್ ಏನು ಬರುತ್ತೆ ರೀ, ಪಿ ಬರುತ್ತೆ. ಪಿ ಯಾವುದ್ರಲ್ಲಿ? ಆಪ್ಷನ್ 2. ಹಂಗಂದ್ರೆ ಸೊ ನಾನು ಇಲ್ಲಿ ಜಾಯಿಂಟ್ ಮಾಡ್ಬಿಡ್ತೀನಿ. ಯಾವ್ದು ಬಂದ್ರೆ ಇಲ್ಲಿ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ವಾಟ್ ಇಸ್ ದ 90? ಕಾಸ್ ಆಫ್ 90 ಎಷ್ಟು ಬರುತ್ತೆ ಇಲ್ಲಿ? ಕಾಸ್ ಆಫ್ 90 0. ನಾವು ದಟ್ ಯು ಈಸ್ ಈಕ್ವಲ್ ಟು ಏನು ಬರ್ಬೇಕ್ರಿ ಇಲ್ಲಿ? 0. ನಾವು ಥರ್ಡ್ ಒನ್ ಏನು ತೋರ್ತೀನಿ ಇಲ್ಲಿ? ಫೋರ್ತ್ ಒನ್. ನಾವು ಎ ಆಪ್ಷನ್ 2 ಇಲ್ಲಿಗೆ ಬಂದದ, ಇಲ್ಲಿ ಆಪ್ಷನ್ 1 ಅದ, ಸೊ 1 ಇಸ್ ರಾಂಗ್. ಎ 2 ಬಂದದ್ರಿ ಕರೆಕ್ಟಾ, ಬಿ ಗೊತ್ತಿಲ್ಲ, ಬಟ್ ಸಿ 1 ಅಂತ ಹೇಳ್ಯಾರ, ನಮ್ದು 4ನೇದು ಬಂದದ, ಬಟ್ ಇಲ್ಲೂ ರಾಂಗ್. ಆಪ್ಷನ್ 2 ಇಸ್ ಆಲ್ಸೋ ರಾಂಗ್. ಆಪ್ಷನ್ 3 ಅಬ್ಸರ್ವ್ ಮಾಡ್ಕೊಡ್ರಿ. ಎ 2 ಅದ ರೀ, ಸಿ ಕೂಡ 4 ಅದ. ಆಪ್ಷನ್ 4 ಕೂಡ ಎ 2 ಅದ, ಸಿ ಕೂಡ ಏನದ ರೀ 4 ಅದ. ರೈಟ್, ಇಲ್ಲಿ ಬರ್ದ ನೋಡ್ರಿ ಒಂದ್ಸಲ. ಹಾಗಾದ್ರೆ ನಾವು ಏನು ತೊಗೊಳ್ತೀವಿ, ಕಾಸ್ ಆಫ್ 120 ತೊಗೊಳ್ತೀರ. ನಾವು ಕಾಸ್ ಆಫ್ 120 ಈಸ್ -1/2. ಮೈನಸ್ ಇಂಟು ಮೈನಸ್ ಪ್ಲಸ್, ದೆನ್ ಯು ಈಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ? ಸೊ 1/2 ಪಿ ಇ ಬರುತ್ತೆ. ಯಾವ್ದ್ರ ಇಲ್ಲಿ? ಬಿ ಆಪ್ಷನ್ 3. ಅಂದ್ರೆ ಆಪ್ಷನ್ 3 ಇಲ್ಲದ ರೀ, ಇಲ್ಲಿ ಆಪ್ಷನ್ 1 ಅದ, ಇದು ರಾಂಗ್. ಯಾವ್ದು ಬಂದ್ರೆ ಇಲ್ಲಿ ಆಪ್ಷನ್ 4.
ಎಸ್ KCET ಕೇಳಿರ್ತಕ್ಕಂಥ ಕ್ವಶನ್ಸ್ 2025 ಸರ್ ಎಷ್ಟು ಕ್ವಶನ್ಸ್ ಕೇಳ್ತಾನೆ ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲ್ಗಡೆ? ಸೊ ಮಿನಿಮಮ್ 7+ ಕ್ವಶನ್ಸ್ ಕೇಳ್ತಾನೆ ನೋಡ್ರಿ. ಅಷ್ಟಂತ್ರಿ ಕ್ವಶನ್ಸ್ ಇರೋದೆ 5, 6, 7 ಕ್ವಶನ್ಸ್ ಅಂದ್ರೆ ಮಿನಿಮಮ್ ಅಂತ್ರಿ ಕೇಳ್ತಾನ ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲ್ಗಡೆ. ಓಕೆ ರೈಟ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂದ್ರೆ ವಿಚ್ ಈಸ್ ಫಾಲ್ಸ್, ಯಾವುದು ಫಾಲ್ಸ್ ಅಂತ ಕೇಳ. ವರ್ಕ್ ಡನ್ ಟು ಮೂವ್ ಅ ಚಾರ್ಜ್ ಆನ್ ಅ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ ನಾಟ್ ಜೀರೋ. ಜೀರೋ ಇರ್ತದ್ರೆ ಏನ್ರಿ? ನಾಟ್ ಜೀರೋ ಅಂತ ಹೇಳ ನಾವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇದು ರಾಂಗು. ಯಾಕೆ ಹೇಳ್ರಿ? ಅದು ಯಾವಾಗಲೂ ಜೀರೋ ಇರುತ್ತೆ. ದಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಏನು ತೊಗೊಳ್ತೀರಾ? ಕ್ಯೂ. ಹಾಗಾದ್ರೆ ಫಸ್ಟ್ ಕ್ವಶನ್ಸನ್ನು ಸಾಲ್ವ್ ಮಾಡಿದೆ ನೋಡ್ರಿ. VA ಮೈನಸ್ ಏನು ತೊಗೊಳ್ತೀರಿ ಇಲ್ಲಿ? VB. ಇಕ್ವಿಪೊಟೆನ್ಷಿಯಲ್ ಸರ್ಫೇಸಲ್ಲಿ ಏನಾಗತ್ತೆ ರೀ? VA ಈಸ್ ಈಕ್ವಲ್ ಟು VB. ಹಾಗಾದ್ರೆ ಈ ಟರ್ಮ್ಸ್ ಏನಾಗ್ತರಿ? ಜೀರೋ. ದೆನ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಏನಾಗ್ತರಿ ಇಲ್ಲಿ? ಜೀರೋ. ಬಟ್ ನಾವು ನಾಟ್ ಅಂತ ಹೇಳ್ಯಾನ. ದಿಸ್ ಈಸ್ equipotential surface are the surfaces where the potential constant, ನಾನು ಹೇಳಿದಲ್ಲ potential constant ಇರುತ್ತೆ ಅಂತ. This is right. Equipotential surface or uniform electric field are parallel and equidistant from each other. ಇದು ಕೂಡ right. Electric field are always perpendicular to equipotential surfaces. ನೋಡ್ರಿ. ಸೊ ವರ್ಕ್ ಡನ್ ಟು ಮೂವ್ ಚಾರ್ಜ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಸ್ ನಾಟ್ ಜೀರೋ ಅಂತ ಹೇಳೋಣ. ಬಟ್ ಆ್ಯಕ್ಚುಲಿ ಹೆಂಗಿರುತ್ತೆ ಅದು? ಜೀರೋ ಇರುತ್ತೆ. ಕರೆಕ್ಟ್. ಇಲ್ಲೇ ಅದ ನೋಡ್ರಿ, ಸಾಲ್ವ್ ಮಾಡಿ. W ಈಸ್ ಈಕ್ವಲ್ ಟು ಕ್ಯೂ VA ಮೈನಸ್ VB. VA ಈಸ್ ಈಕ್ವಲ್ ಟು VB. W ಈಸ್ ಈಕ್ವಲ್ ಟು ಜೀರೋ. Equipotential surfaces are the surfaces where potential is constant. Definitely ಕಾನ್ಸ್ಟೆಂಟ್ ಇದ್ದೇ ಇರುತ್ತೆ ರೀ. ಪ್ಯಾರಲಲ್ ಆ್ಯಂಡ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ಈಚ್ ಅದರ್. ಹೌದ್ರಿ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ ಅಂತ ಹೇಳ್ತಾರ. ಎಲೆಕ್ಟ್ರಿಕ್ ಫೀಲ್ಡ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಎಸ್, ಅವುಗಳ ಮಧ್ಯೆ ಆ್ಯಂಗಲ್ ಎಷ್ಟು ಇರುತ್ತೆ ಇಲ್ಲಿ? 90 ಡಿಗ್ರಿ ಇರುತ್ತೆ. ಇದಕ್ಕೆ ಯಾಕಂದ್ರೆ ಇದೊಂದು ಚಾರ್ಜನ್ನು ತೊಗೊಂಡ್ಬಿಟ್ಟು ಅನ್ಕೋಣ, ಪಾಸಿಟಿವ್ ಚಾರ್ಜಸ್ಸನ್ನು ತೊಗೊಂಡ್ಬಿಟ್ಟೆ ಅಂತ ಅನ್ಕೊಡ್ರಿ. ಇಲ್ಲಿ ಹೆಂಗಿರುತ್ತೆ ಇದು? ಈ ರೀತಿ ಇರುತ್ತೆ. ಇಲ್ಲಿ ಈ ರೀತಿ ಇರುತ್ತೆ. ಇಲ್ಲಿ ಈ ರೀತಿ ಇರುತ್ತೆ. ಬಟ್ ಯಾವಾಗಲೂ ಹೆಂಗಿರುತ್ತೆ ಇದು? 90 ಡಿಗ್ರಿನ ಏನು ಮಾಡಿರ್ತದೆ? ರೇಟ್ ಮಾಡಿರ್ತದೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದ್ರೆ ಆಪ್ಷನ್ಸ್ ಯಾವ್ದ್ರಿ ಇಲ್ಲಿ? ಆಪ್ಷನ್ 1. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್? ಹಾಗಾದ್ರೆ ರಾಂಗ್ ಸ್ಟೇಟ್ಮೆಂಟ್ ಕೇಳಿದ, ಇವಾಗ ಕರೆಕ್ಟ್. ಇದು 4ನೇ ಆಪ್ಷನ್ಸ್ ನೋಡ್ರಿ. ಗಾಸಸ್ ಲಾ ಈಸ್ ಟ್ರೂ ಫಾರ್ ಎನಿ ಓಪನ್ ಸರ್ಫೇಸ್. ಓಪನ್ ಸರ್ಫೇಸ್ ಟ್ರೂ ಆಗುತ್ತೆ ರೀ? ರಾಂಗ್. ಇಟ್ ಈಸ್ ಟ್ರೂ ಫಾರ್ ಕ್ಲೋಸ್ಡ್ ಸರ್ಫೇಸ್. ಎಷ್ಟನೇ ಕ್ವಶನ್ಸ್ ನೋಡ್ರಿ ಇದು? ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 7. Gauss law is not applicable when charges are symmetrically distributed over the closed surface. ಇದು ಕೂಡ ರಾಂಗ್ ರೀ. ರೈಟ್. Gauss law does not hold good for the charges situated outside the Gaussian surface. Wrong. ಹಂಗಾರೆ Gauss law is true for any closed surface. Right. ಹಂಗಾರೆ ಯಾವ್ದು ತಗೊಳ್ತಾರೆ ಇಲ್ಲಿ? ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ಇಲ್ಲಿ? ಕರೆಕ್ಟ್ ಅಂತ ಅನಿಸ್ಕೊಳ್ತದೆ. ಎಸ್, ನೋ ಕಮ್. ಸೊ 2 ಕ್ವಶನ್ಸ್ ಇವೇನಿಲ್ರಿ, ಜಸ್ಟ್ ಕ್ವಶನ್ಸ್ ಮಾಡ್ಕೊಂಡವ್ರಿ, ನೋಡ್ಕೊಂಬಿಡ್ರಿ. ಸೊ ಎಷ್ಟನೇ ಕ್ವಶನ್ಸ್ ಇದು? 7. 8ನೇ ಕ್ವಶನ್ಸ್ ನೋಡ್ರಿ. ಯಾವಾಗ ಕೇಳೇನ್ರಿ? KCET 2024ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. A point charge A 10 coulomb, another point charge B 20 coulomb are kept 1 meter apart in a free space. ಹೇಳ್ರಿ, ಹೇದನ 10 coulomb A ದಲ್ಲಿ ಅದ ರೀ, B ದಲ್ಲಿ ಏನದ ರೀ? 20 coulomb ಅದ, 1 ಮೀಟರ್ ಅಂತ ಹೇಳೋಣ. ಸೊ ಇಲ್ಲಿಂದ ಇಲ್ಲಿವರೆಗೆ ಏನು ತಗೊಳ್ತೀರಿ ಇಲ್ಲಿ? 1 ಮೀಟರ್ in a free space.
The electrostatic force on A due to B is an F1. Electrostatic force on A due to B is equal to F1. The electrostatic force on a B due to A is an F2. Correct? ಹಂಗಂದ್ರೆ ಹಂಗೆ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ರಿ. That F is equal to K Q square by n totally square. K ಎಷ್ಟು ಬರುತ್ತೆ ಇಲ್ಲಿ? Now that F1 F2 whatever that, F1 must be equal to F2. ಯಾಕಂದ್ರೆ ಪ್ರಾಡಕ್ಟ್ ಆಫ್ ದ ಚಾರ್ಜಸ್ ರಿಮೈನ್ ಸೇಮ್ ಅದ 10 ಮತ್ತು 20. ಅಂದ್ರೆ ಏನು ಬರ್ತದೆ ಇದು 9 into 10 to the power of 9 into so 10 into 20 so divisible by 1 square. Correct? अगर 1 square ತೊಗೊಂಡ್ಬಿಟ್ರೆ ಅನ್ಕೋಣ that is equal to 1. अगर ಏನು ಬರ್ತದೆ ನೋಡಿ ಇಲ್ಲಿ that F2 is equal to F1 is equal to so 200 ಬರುತ್ತೆ ರೀ 2 ಅಂದರೆ 18 into 10 to the power of 11 newtons. They are equal in a magnitude. They are equal in a magnitude. Right? Okay. So magnitude equal ಅದ ಅನ್ಕೋಣ. ಡೈರೆಕ್ಷನ್ಸ್ ಹೆಂಗದ ನೋಡ್ರಿ, ಎರಡು ಸೇಮ್ ಚಾರ್ಜಸ್ ಇರೋದ್ರಿಂದ the force should be repulsive. ಇದು ಈ ಕಡೆ ಇರುತ್ತೆ ರೀ F1 F2 ಹೆಂಗಿರುತ್ತೆ ರೀ in this directions. ಏನು ತಗೋದ್ರಲ್ಲಿ F1 is equal to F2 magnitude but directions ಹೆಂಗದ್ರಿ ಅಪೋಸಿಟ್. ಅಂದ್ರೆ ಯಾವ್ದು ಬರ್ತದೆ ಆಪ್ಷನ್ ಬಿ F1 is equal to minus F2. F1 is not equal to F1. magnitude equal ರೀ ಬಟ್ ಡೈರೆಕ್ಷನ್ಸ್ ಅಂತ ತೊಗೊಂಡ್ಬಿಟ್ರೆ ಅನ್ಕೋಣ ಹೆಂಗೆ ಬರ್ತಾರೆ ಇದು ಅಪೋಸಿಟ್. ಅಂದ್ರೆ ಏನು ತೋಳ್ತಾರಲ್ಲಿ ನೆಗೆಟಿವ್ ಸೈನ್ ಅನ್ನ ತೋರಿಸಲೇಬೇಕು. ಕಂಟೆ ಕ್ವಶನ್ಸ್ ಅಲ್ಲ. ಸೊ ಹಂಗಂದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಕ್ವಶನ್ ನಂಬರ್ 9. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾನ್ರಿ ಅವನು. ಎಷ್ಟು ಕೊಟ್ಟಾನ್ರಿ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ 3 into 10 to the power of 5 that Newton per coulomb is equal to F by 2 is acting along the positive y-axis. The electric flux through the rectangular area 10 centimeter, I think it's a length, it's a breadth, whose plane is parallel to the ZX plane. Exactly? Okay. Observe ಮಾಡ್ಕೊಡ್ರಿ whose plane is parallel to ZX plane. ಇದೇನಾಗುತ್ತೆ ರೀ x y, this one z. Correct? Whose plane is parallel. ಪ್ಯಾರಲ್ ಅಂದ್ರೆ ಯಾವ ಅನ್ಕೊಳ್ಳೋಣ. ಸೊ ಈ ರೀತಿ ಪ್ಲೇನ್ ನಾವು ಪ್ಲೇನ್ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗದ ನೋಡ್ರಿ ಅಲಾಂಗ್ ದಿ ಪಾಸಿಟಿವ್ y ಆಕ್ಸಸ್. ರೈಟ್, ನಾನು ಮಾರ್ಕ್ ಮಾಡ್ಕೊಟ್ಟೇನ್ರಿ ರೆಡಿಂಗ್. ಈ ರೀತಿ ಏನದ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಅದು. ಕರೆಕ್ಟ್. ಹೆಂಗ್ ಪ್ಲೇಸ್ ಮಾಡಿ ಅಂದ್ರೆ ಅವನು ಈ ರೀತಿ ಪ್ಲೇಸ್ ಮಾಡಿದ್ವಿ. ಹಂಗಂದ್ರೆ ನಾವು ಟೇಕ್ ದ ಏರಿಯಲ್ ವೆಕ್ಟರ್ and electric field. ಇವುಗಳ ಡೈರೆಕ್ಷನ್ಸ್ ಏನು, ಇವುಗಳ ಮಧ್ಯೆ ಆಂಗಲ್ ಏನು ಬರುತ್ತೆ ಇಲ್ಲಿ 0 ಬರುತ್ತೆ. ಕರೆಕ್ಟ್. ಓಕೆ ದಟ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಐತ್ರಿ, ಲೆಂತ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಸ್ ಅನ್ನು ನೋಡ್ಕೊಂಡ್ಬಿಟ್ಟು ಏನು ಬರುತ್ತೆ ಅದು 10 into 30 into 10 to the power of -4. ರೈಟ್. ಓಕೆ. ನಾವು ದಟ್ ಲಿಂಕ್ ಇರ್ತಕ್ಕಂಥ ಫ್ಲಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ರೀ. ದಟ್ ಕಮ್ಸ್ ಇ ಎ ಏನು ತೋರಿಸಲಿ ಕಾಸ್ ಆಫ್ ಥೀಟಾ. ಈ ವ್ಯಾಲ್ಯೂಸ್ ಎಷ್ಟು ಅದ ರೀ
3 into 10 to the power of 5 into area of cross sections ಏನದರಲ್ಲಿ 300 into 10 to the power of minus 4. ನಾವು 300 into 3 ಎಷ್ಟು ಬರುತ್ತೆ ರೀ 900 into 10 to the power of 1. ಇದು 2 ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಅಂದರೆ ಎಷ್ಟಾಗುತ್ತೆ ಇದು 9 into 10 to the power of 3 ವೇಬರ್ ಮೀಟರ್. ಇದು ಎಲೆಕ್ಟ್ರಿಕ್ ಫ್ಲಕ್ಸ್. ಎಷ್ಟು ಬರುತ್ತೆ ಇಲ್ಲಿ ಆಪ್ಷನ್ಸು. ಓಕೆ, ಇದು ಅರ್ಥ ಆಯ್ತು ಡಯಾಗ್ರಾಮ್ ಕ್ಲಿಯರ್ ಆಗಿ. ಅವನೇ ಜೆಡ್ ಎಕ್ಸ್ ಪ್ಲೇನ್ ಅಂತ ಹೇಳೋಣ ನಾವು. ದಿಸ್ ಇಸ್ ಅನ್ ಜೆಡ್ ಎಕ್ಸ್ ಪ್ಲೇನ್, ಕರೆಕ್ಟ್. ಇದ್ರ ಏರಿಯಲ್ ವೆಕ್ಟರ್ ಹೆಂಗಿರುತ್ತೆ ರೀ ಇನ್ ದಿಸ್ ಡೈರೆಕ್ಷನ್ಸ್. ಏರಿಯಲ್ ವೆಕ್ಟರ್ ಅವನು ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಕೇಳೋಣ ಅಲಾಂಗ್ ದಿ ವೈ ಆಕ್ಸಸ್. ಇದು ಅಲಾಂಗ್ ದಿ ವೈ, ಅದು ಪಾಸಿಟಿವ್ ವೈ ಆಕ್ಸಸ್. ನೆಗೆಟಿವ್ ವೈ ಆಕ್ಸಸ್ ಅಂದ್ಕೋಣ ಆ್ಯಂಗಲ್ ಏನು ಬರ್ತೈತೆ ಇದು 180 ಡಿಗ್ರಿ ಬರ್ತೈತೆ. ಇವಾಗ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿ 0. ನಾವು ಕ್ವಶನ್ ನಂಬರ್ 10. ಇದು ಕೂಡ ಎಪ್ಸಿಲಾನ್ ನಾಟ್ ನೋಡ್ರಿ, ನಾಟ್ ಇ ನಾಟ್ ರೈಟ್. ನೋಡ್ರಿ, the total electric flux through a closed spherical surface of a radius r enclosing an electric dipole of a dipole moment 2aq is. ಎಲೆಕ್ಟ್ರಿಕ್ ಫ್ಲಕ್ಸ್ ಕೇಳೇನ್ರಿ. ನಾನು ಆಗಲೇ ಕ್ವಶನ್ಸನ್ನ ಕೇಳಿದೆ ಎಲೆಕ್ಟ್ರಿಕ್ ಫ್ಲಕ್ಸ್ ಮೇಲ್ಗಡೆ. ಲಾಸ್ಟ್ ಇಯರು ಒಂದು 2 ವರ್ಷದಲ್ಲಿ ಒಂದು 3-4 ಕ್ವಶನ್ಸನ್ನ ಕೇಳೋಣ. ದ ಚಾರ್ಜ್ ಎನ್ಕ್ಲೋಸ್ಡ್ ಡಿವಿಸಿಬಲ್ ಬೈ ಏನು ತೊಗೊಳ್ತೀರ ಎಪ್ಸಿಲಾನ್ ನಾಟ್. ಹಂಗಾರೆ ಸ್ಪೇರ್ ಅದ ಅಂತ ಅನ್ಕೊಡ್ರಿ. ಆ ಸ್ಪೇರ್ದಲ್ಲಿ ಒಂದು ಪಾಸಿಟಿವ್ ಚಾರ್ಜು ಇನ್ನೊಂದು ನೆಗೆಟಿವ್ ಚಾರ್ಜನ್ನು ಇಟ್ಟಿದ್ದಾನೆ, ಯಾಕಂದ್ರೆ ಅವನು ಡೈಪೋಲ್ ಅಂತ ಹೇಳತಾನೆ. ನೀವು ಡೈಪೋಲನ್ನು ಪ್ಲೇಸ್ ಮಾಡಿಬಿಟ್ಟು ಅನ್ಕೋಣ, ವಾಟ್ ದ ನೆಟ್ ಚಾರ್ಜ್ ಹಿಯರ್. ನೆಟ್ ಚಾರ್ಜ್ ಏನಾಗುತ್ತೆ ಇಲ್ಲಿ ನೆಟ್ ಚಾರ್ಜ್ ಈಸ್ ಈಕ್ವಲ್ ಟು 0, ಯಾಕಂದ್ರೆ ಒಂದು ಪಾಸಿಟಿವ್ ಅದ ಇನ್ನೊಂದು ನೆಗೆಟಿವ್ ಅದ. ನಾವು ದಟ್ ಫ್ಲಕ್ಸ್ ಈಸ್ ಈಕ್ವಲ್ ಟು 0 by epsilon naught is equal to 0. ಯಾವುದ್ರಲ್ಲಿ ಆಪ್ಷನ್ಸು A1 ಬಿಡುತ್ತೆ. 10ನೇ ಕ್ವಶನ್. ಓಕೆ, 11ನೇ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡೀವ್ರಿ. ಯಾವಾಗ ಸಾಲ್ವ್ ಮಾಡೀವ್ರಿ? ಫಸ್ಟ್ ಚಾಪ್ಟರ್ಸನ್ನು 10, 11 -3 ಕೂಲಮ್ ಮೈಕ್ರೋ ಕೂಲಮ್ ಅದ. -3.2 ಮೈಕ್ರೋ ಕೂಲಮ್ ಚಾರ್ಜಸ್ ಅದ ರೀ. ನಂಬರ್ ಆಫ್ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಕೇಳೋಣ. ಇದನ್ನು KCET 2024ದಲ್ಲಿ ಕೇಳಿದ್ದಾನೆ ರೀ. ಓಕೆ, ಇದನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಇಟ್ಸ್ ಅನ್ನ ಸಾಲ್ವ್ಡ್ ಕ್ವಶನ್ ರೈಟ್. ಓಕೆ, ಈಗ ಇನ್ನೂ ಒಂದ್ಸಲ ಸಾಲ್ವ್ ಮಾಡಿರಿ. ಸೊ ಆನ್ಸರ್ಸನ್ನು ಏನು ಮಾಡಿರಿ, ಕಮೆಂಟ್ ಮಾಡಿರಿ. ಎಷ್ಟು ಬರುತ್ತೆ ಆನ್ಸರ್ ಅಂತ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಕೇಳ ನೋಡ್ರಿ, ನಂಬರ್ 11 and 12. Under electrostatic conditions of charged conductor, which among the following statement is true? ಇದು ಕ್ವಶನ್ಸ್ ಅನ್ನ 2024ದಲ್ಲಿ ಕೇಳಿದಂತೆ. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಆಫ್ ಚಾರ್ಜ್ಡ್ ಕಂಡಕ್ಟರ್ ಈಸ್ ಸಿಗ್ಮಾ. ಇದನ್ನ ಸಿಗ್ಮಾ ಅಂತ ತಗೊಳ್ರಿ. ಸಿಗ್ಮಾ 2 by epsilon naught, where sigma is the charge, surface charge density. ಇದು ರಾಂಗ್ ಆಗುತ್ತೆ ಅವ್ರು, ಯಾಕೆ ಹೇಳ್ರಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸರ್ಫೇಸ್ ಚಾರ್ಜ್ ಕಂಡಕ್ಟರ್ ಏನು ಬರುತ್ತೆ ಅನ್ಕೋಣ, ದಟ್ ಕಮ್ಸ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಷ್ಟೇ ಬರೋದು. ನಾಟ್ ಅನ್ನ 2 times ಎಪ್ಸಿಲಾನ್ ನಾಟ್. 2 times ಎಪ್ಸಿಲಾನ್ ನಾಟ್ ಯಾವಾಗ ಬರುತ್ತಿರೋದು, ಪ್ಯಾರಲಲ್ ಪ್ಲೇಟ್ ಕಂಡಕ್ಟರ್ಸ್ ಇರುತ್ತಲ್ಲ. ಓಕೆ, ನಾವು ಇದ್ರದ್ದು ಏನು ತೊಗೊಳ್ತೀರ, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಇದ್ರದ್ದು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಎರಡು ಆ್ಯಡ್ ಮಾಡಿಬಿಟ್ರೆ ಏನಾಗುತ್ತೆ ಇದು ಸಿಗ್ಮಾ ಡಿವಿಸಿಬಲ್ ಬೈ 2 ಎಪ್ಸಿಲಾನ್ ನಾಟ್ ಅಂತ ಹೇಳ್ತೀವಿ. ರೈಟ್, ನಾಟ್ ಅನ್ನ ಚಾರ್ಜ್ಡ್ ಕಂಡಕ್ಟರ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ಸೈಡ್ ದ ಚಾರ್ಜ್ಡ್ ಕಂಡಕ್ಟರ್ ಈಸ್ ಆಲ್ವೇಸ್ 0 ಇರುತ್ತೇನ್ರಿ? ನೋ, ಇಟ್ ಈಸ್ ಕಾನ್ಸ್ಟಂಟ್ ಇರುತ್ತೆ. 0 ಇರಲ್ಲ, ಕಾನ್ಸ್ಟಂಟ್ ಇರುತ್ತೆ. Any excess of charge resides on the surfaces of conductor. ಇದು ನೋಡ್ಕೊಡಿ,
The net electric field is a tangential to the surface of the conductor. ಇದು ಪಾಸಿಬಲ್ ಇಲ್ಲ, ಯಾಕಂತಂದ್ರೆ ಥೀಟಾ ಯಾವಾಗಲೂ ಹೆಂಗಿರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ ಅಂತ ಹೇಳ್ತೀರಾ. ಇದು ಟ್ಯಾಂಜೆನ್ಷಿಯಲಿ ಇರ್ತಕ್ಕಂಥ ಚಾನ್ಸಸ್ ಕಡಿಮೆ. ಹಂಗಾರೆ ಯಾವ್ದು ಬರ್ತಾರೆ ಇಲ್ಲಿ? ಆಪ್ಷನ್ ಸಿ, ಎನಿ ಎಕ್ಸಸ್ ಚಾರ್ಜಸ್ ರಿಸೈಡ್ಸ್ ಆನ್ ದ ಸರ್ಫೇಸ್ ಆಫ್ ಕಂಡಕ್ಟರ್. ಅಂದ್ರೆ ನೀವು ಯಾವ್ದಾರ ಒಂದು ಕಂಡಕ್ಟರ್ಸನ್ನು ತೊಗೊಂಡ್ಬಿಟ್ರಿ ಅಂತ ಅನ್ಕೊಡ್ರಿ, ನಾವು ಯು ಆರ್ ಪ್ರೊವೈಡಿಂಗ್ ದ ಚಾರ್ಜಸ್ ದೇ, ರೈಟ್. ಅಂದ್ರೆ ಎಲ್ಲ ಚಾರ್ಜಸ್, ಎಕ್ಸಸ್ ಚಾರ್ಜಸ್ಗಳು ಏನಾಗ್ತಾವೆ ಇಲ್ಲಿ ಮೇಲ್ಗಡೆ ಬಂದು ಸ್ಟೋರ್ ಆಗ್ತಾವೆ. ಓಕೆ, ಸೊ ಅದೇ ಆಪ್ಷನ್ಸ್ ಯಾವ್ದು ಇಲ್ಲಿ 3. ಓಕೆ, ರೈಟ್. ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 30. A capacitor of a capacitance 5 microfarad is charged by a battery of a EMF, means voltage is equal to 10 volt. At an instant time, the potential difference across the capacitor is 4 volt. The time rate of change of potential across the capacitor is 0.61 volt per second. Then time at which energy stored capacitor at the instant is. ಅರ್ಥ ಆಯ್ತು. ಎನರ್ಜಿ ಸ್ಟೋರ್ಡ್ ಅಂತ ಕೇಳ ನೋಡ್ರಿ. ಎನರ್ಜಿ ಸ್ಟೋರ್ಡ್ ಫಾರ್ಮುಲಾ ಏನು ತೊಗೊಳ್ತೀರ? ದಟ್ ಯು ಇಸ್ ಈಕ್ವಲ್ ಟು 1/2 CV². ಕರೆಕ್ಟ್. ಬಟ್ ಅವ್ನು ಕೊಟ್ಟಿರ್ತಕ್ಕಂಥ ಡಾಟಾಸನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ದಟ್ ಸಿ ಇಸ್ ಈಕ್ವಲ್ ಟು 5 ಮೈಕ್ರೋಫೆರಡ್ ಅಂದರೆ 10⁻⁻6. ರೈಟ್. ಬ್ಯಾಟ್ರಿ ಕೊಟ್ಟಿದ್ದಾನ್ರಿ 10 ವೋಲ್ಟು, ಬಟ್ ಅಕ್ರಾಸ್ ದ ಕೆಪಾಸಿಟರ್ ಎಷ್ಟು ಅಂತ ಹೇಳ್ರಿ ಪೊಟೆನ್ಷಿಯಲ್? ದಟ್ ವಿ ಈಸ್ ಈಕ್ವಲ್ ಟು 4 ವೋಲ್ಟ್. ನೆಕ್ಸ್ಟ್ ಏನು ಕೊಡನ್ರಿ? ಚೇಂಜ್ ಇನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕೆಪಾಸಿಟರ್ ಈಸ್ 0.61. ರೇಟ್ ಆಫ್ ಚೇಂಜ್ ಕೊಡೋಣ, ನಾಟ್ ಚೇಂಜ್ ಇನ್ ರೇಟ್ ಆಫ್ ಚೇಂಜ್. ರೇಟ್ ಆಫ್ ಚೇಂಜ್ ಅಂದರೆ ಏನು ತೊಗೊಳ್ತೀರಿ ಇಲ್ಲಿ? dV/dt ಈಸ್ ಈಕ್ವಲ್ ಟು 0.6 volt per second. 1 ಇಲ್ಲದೆ ಅದು 0.6. Then time rate at which energy is stored in the capacitor. ಹಂಗಾರೆ ಈ ಕ್ವಶನ್ಸ್ ಅನ್ನ ಡೈರೆಕ್ಟ್ ಆಗಿ ನಿಮಗೆ dV/dt ಆ್ಯಡ್ ಮಾಡಕ್ಕೆ ಬರಲ್ರಿ. ಅದಕ್ಕಾಗಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಡ್ರಿ. ದ du/dt ಇಟ್ ಇಸ್ ಇನ್ ಅ ರೇಟ್ ಆಫ್ ಎನರ್ಜಿ ಸ್ಟೋರ್ಡ್ 1/2 as it is into C constant into 2 times V ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ V² into ಏನು ಬರುತ್ತೆ ಇಲ್ಲಿ dV/dt. ಇವಾಗ ಆ್ಯಡ್ ಮಾಡ್ಕೊಳ್ರಿ. ನಾವು ದಟ್ 2 and 2 ಗೆಟ್ ಕ್ಯಾನ್ಸಲ್ಡ್. C ವ್ಯಾಲ್ಯೂಸ್ ಎಷ್ಟು ಅದ ರೀ? 5 into 10⁻⁻6 into V ವ್ಯಾಲ್ಯೂಸ್ ಎಷ್ಟು ಅದ ರೀ? 4 into dV/dt ಎಷ್ಟು ಅದ ರೀ? 0.6. ರೈಟ್. ನಾವು 5 into 4 ಎಷ್ಟು ಬರುತ್ತೆ ರೀ? 20. 20 into 0.6 ಎಷ್ಟು ಬರುತ್ತೆ ರೀ? 12 into 10⁻⁻6 du/dt ಅಂದರೆ ಎಷ್ಟು ಬರುತ್ತೆ? ಇದು 12 ಮೈಕ್ರೋ ವ್ಯಾಟ್ ಬರುತ್ತೆ. ಕ್ವಶನ್ ನಂಬರ್ 13 ಆಯ್ತು ರೀ. ಓಕೆ, ಕ್ವಶನ್ ನಂಬರ್ 14 ಅನ್ನು ಅಬ್ಸರ್ವ್ ಮಾಡಿ. ಇದು ನೀಟ್ 2025ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ನೋಡ್ರಿ. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಆ ಡೈಪೋಲ್ ಮೂಮೆಂಟ್ ಕೊಟ್ಟನ್ರಿ 5 into 10⁻⁻6 ಕೂಲಂಬ್ ಪರ್ ಮೀಟರ್ aligned in the directions of uniform electric field 4 into 10⁵ Newton per coulomb. Dipole then rotated through an angle 60 degree with respect to electric field. The change in the potential energy of the dipole. Right? ನಿಮಗೆ potential energy ಫಾರ್ಮುಲಾ ಗೊತ್ತದ ನೋಡ್ರಿ. ಏನು ತೊಗೊಳ್ತೀರಿ ಇಲ್ಲಿ? -PE cos of theta. Exactly.
ನಾವು ಯು ಇಸ್ ಈಕ್ವಲ್ ಟು, ಸೊ ಇನ್ನೊಂದು ಫಾರ್ಮುಲಾ ಅದ ನೋಡ್ರಿ, ದಟ್ ಪಿ ಇ ಕಾಸ್ ಆಫ್ ಥೀಟಾ 1 ಮೈನಸ್ ಕಾಸ್ ಆಫ್ ಥೀಟಾ 2. ಇದಕ್ಕೆ ನಾವು ಡೈಪೋಲ್ ಮೂಮೆಂಟ್ ಎಷ್ಟು ಕೊಟ್ಟ ನೋಡ್ರಿ ಅವನು, 5 ಇಂಟು 10⁻⁻6 ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕೊಟ್ಟವನ್ರಿ, 4 ಇಂಟು 10⁵. ನಾವು ಬ್ರಾಕೆಟ್ ತೊಗೊಳ್ತೀನಿ ರೀ, ಕಾಸ್ ಆಫ್ ಥೀಟಾ 1. ಸೊ ಕಾಸ್ ಆಫ್ ಥೀಟಾ 1 ಏನು ಬರುತ್ತೆ, ಇದು ಯೂನಿಫಾರ್ಮ್ ಫೀಲ್ಡ್ ಡೈರೆಕ್ಷನ್ಸ್ಲಿ ಅದ ಅನ್ಕೋಣ ನಾವು. ದಟ್ ಬಿಕಮ್ಸ್ ಥೀಟಾ 1 ಈಸ್ 0 ಮೈನಸ್ ಕಾಸ್ ಆಫ್ 60, right on there. Sorry, this becomes negative. Okay. Now it comes minus 5 into 4 ಎಷ್ಟು ಬರುತ್ತೆ ಇಲ್ಲಿ, 20 ಬರುತ್ತೆ, ಇಂಟು 10⁻⁻1 ಬರುತ್ತೆ. ಇದಕ್ಕೆ ನಾವು ಇಂಟು, ಸೊ ಕಾಸ್ ಆಫ್ 60 ಬರುತ್ತೆ ಇಲ್ಲಿ ಮೈನಸ್ 1/2. ಸಾರಿ, ಕಾಸ್ ಆಫ್ 60 1/2, ಇಲ್ಲಿ ಮೈನಸ್ ಸೈನ್ ಅದ. ನಾವು ನೆಗೆಟಿವ್ ಇಂಟು ಪ್ಲಸ್, ಸೊ 1 ಇಂಟು ಏನು ಬರ್ತದೆ ಇದು 10 ಇಂಟು 10⁻⁻1. ನಾವು ಇಟ್ ಈಸ್ ಬಿಕಮ್ಸ್ 1 ಜೌಲ್. ಯಾವ್ದು ಸರ್ ಅದರಲ್ಲಿ 1 ಜೌಲ್. ಕ್ವಶನ್ ನಂಬರ್ 14 and question number 15. Two identical charged conducting spheres A and B have their centers separated by a certain distance. Charge on each sphere is a Q. The force of repulsion between them is a F. A third identical uncharged conducting sphere is brought in contact with sphere A first, then B, finally removed from both. New force of repulsion between spheres A and B. Okay, right. ಅವನು ಏನು ಕೇಳ ನೋಡ್ರಿ, ರೈಟ್. ಕ್ವಶನ್ ಲೆಂದಿ ಅದ ರೀ, ಬಟ್ ಈಸಿ ಅದ. ಯಾವಾಗ ಕೇಳ್ರಿ ಈ ಕ್ವಶನ್ಸನ್ನ, 2025ದಲ್ಲಿ ಕೇಳ ನೋಡ್ರಿ. ಏನೇನು ಕೇಳ ನೋಡ್ರಿ, 2 identical spheres ತಗೊಳ್ರಿ. 2 identical spheres ಅನ್ನ, here's an A, here's an B, separated by distance, charges each on a Q. Correct? The force between them is a F. ಇಲ್ಲಿ ಏನು ತೊಗೊಂಬರ್ತಾನೆ ನೋಡ್ರಿ ಅವನು. ಸೊ ಇವುಗಳ ಮಧ್ಯೆ ಫೋರ್ಸ್ ಏನದ ಇಲ್ಲಿ, KQ ಸ್ಕ್ವೇರ್ ಡಿವಿಸಿಬಲ್ ಬೈ ಆರ್ ಸ್ಕ್ವೇರ್. ಕರೆಕ್ಟ್? ನಾನು ಯಾವುದೋ ಸಪ್ರೇಷನ್ಸ್ ತೊಗೊಂಡು ಕನೆಕ್ಟ್ ಇಲ್ಲ, ಸಪ್ರೇಷನ್ಸ್ ಇದು. ಇವಾಗ ಏನು ಮಾಡ್ತಾನೆ ರೀ, a third identical uncharged, remember, ನಾನೊಂದು ಸಿ ಬಾಡಿಯನ್ನು ತೊಗೊಂಡ್ಬಿಡ್ತೇನೆ. ಇಟ್ ಈಸ್ ಅನ್ ಅನ್ಚಾರ್ಜ್ಡ್. ಐಡೆಂಟಿಕಲ್ ಅಂತಂದರೆ ಸೇಮ್ ಸೈಜ್ ಇರ್ತಕ್ಕಂಥ ಬಾಡಿ ಏನ್ರಿ ಸಿ. ಇದ್ರ ಜೋಡಿ ಕಾಂಟ್ಯಾಕ್ಟ್ನಾಗ ತೊಗೊಂಬಂದೆ ಅಂತ ಅನ್ಕೋರಿ. ಹಂಗಾರೆ ಇಲ್ಲಿ ಕ್ಯೂ ಅದ ರೀ, ಇಲ್ಲಿ ಏನಾಯ್ತು ರೀ 0. ಅದು ಟೋಟಲ್ ಚಾರ್ಜ್ ಏನೈತೆ ರೀ ಕ್ಯೂ. ಇವಾಗ ನಾನು ಇದನ್ನು ರಿಮೂವ್ ಮಾಡಿಬಿಟ್ರೆ ಇಲ್ಲಿ ಚಾರ್ಜಸ್ ಏನು ಬರ್ತಾವ್ರಿ, Q/2. ಇಲ್ಲಿ ಚಾರ್ಜಸ್ ಏನು ಬರ್ತಾವ್ರಿ, Q/2. ಅರ್ಥ ಆದ್ರಿ? ಮೊದಲು ಚಾರ್ಜಸ್ ಸ್ಪೇರ್ದಲ್ಲಿ ಎದಲ್ಲಿ ಏನಿದ್ರಿ ಕ್ಯೂ ಚಾರ್ಜಸ್ ಇದ್ದು, ಸಿದಲ್ಲಿ 0 ಚಾರ್ಜಸ್ ಇದ್ದು. ಎರಡೂ ಕಾಂಟ್ಯಾಕ್ಟ್ನಾಗ ತೊಗೊಂಬಂದ್ರೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಬೇಕಲ್ಲ. ಹಾಗಾದ್ರೆ ಇಲ್ಲಿ Q/2, ಇಲ್ಲೇನು ಬಂತ್ರಿ Q/2. ಹಾಗಾದ್ರೆ ಇವಾಗ ಇದೇ ಸಿನ ಮತ್ತೆ ಇಲ್ಲಿ ಕಾಂಟ್ಯಾಕ್ಟ್ನಾಗ ತೊಗೊಂಬರ್ತಾನೆ ರೀ ಅವನು. ನೌ ಇಟ್ ಕಮ್ಸ್ ಇನ್ ಅ ಕಾಂಟ್ಯಾಕ್ಟ್ ವಿತ್ ಬಿ. ಇಲ್ಲಿ ಚಾರ್ಜ್ ಎಷ್ಟು ಅದ್ರಿ, ಇಲ್ಲಿ Q/2. ಇಲ್ಲಿ ಏನದ ರೀ ಕ್ಯೂ ಚಾರ್ಜಸ್ ಅದ. ಹಾಗಾದ್ರೆ ಇವಾಗ ಇದ್ರ ಮೇಲ್ಗಡೆ ಚಾರ್ಜಸ್ ಎಷ್ಟು ಬರುತ್ತೆ ರೀ, Q ಪ್ಲಸ್ Q/2. ಅಂದರೆ ಟೋಟಲ್ ಎಷ್ಟು ಬರುತ್ತೆ ಇಲ್ಲಿ 3Q/2 ಟೋಟಲ್ ಚಾರ್ಜಸ್. ಇದ್ರ ಅರ್ಧದಷ್ಟು ಇದಕ್ಕೂ ಬರಬೇಕು, ನೆಕ್ಸ್ಟ್ ಇದಕ್ಕೂ ಬರಬೇಕು. ಅಂದರೆ ಆಪ್ಷನ್ ಬಿಗೂ ಕೂಡ ಅರ್ಧದಷ್ಟು ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಬೇಕು, ಸಿ ಕೂಡ. ಇದ್ರ ಅರ್ಧ ಅಂದರೆ ಎಷ್ಟು ಬರುತ್ತೆ ರೀ, ಇಲ್ಲಿ ನಾವು 3Q/4 ಚಾರ್ಜಸ್ ಬರ್ತಾವೆ ಆಫ್ಟರ್ ಸಪ್ರೇಷನ್ಸ್. 3Q/4 ಚಾರ್ಜಸ್. ಅರ್ಥ ಆತ್ರಿ? ಇವಾಗ ಸೊ ನೀವು ಚಾರ್ಜಸ್ ಏನ್ರಿ, ಇಲ್ಲಿ ಎದಲ್ಲಿ Q/2 ಅದಾವ್ರಿ ಚಾರ್ಜಸ್ಸು, ಬಿದಲ್ಲಿ 3Q/4 ಅದ. ಹಂಗಾರೆ ಇವಾಗ ಇರ್ತಕ್ಕಂಥ ಫೋರ್ಸ್ ಎಷ್ಟು,
ಅನ್ನೋದನ್ನ ಏನು ಮಾಡ್ಕೋಬೇಕ್ರಿ, ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮೊದಲು ಎಷ್ಟೈತೆ ರೀ ಫೋರ್ಸ ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಅದಾದ್ಮೇಲೆ ಕಡೆ ನೀವು ಫೋರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ. ಕೆ ಕ್ಯೂ ಇಲ್ಲ, ಕ್ಯೂ ಬೈ 2, ಯಾಕಂದ್ರೆ ಕ್ಯೂ ಬೈ 2 ಚಾರ್ಜಸನ್ನು ಗೇನ್ ಮಾಡ್ಕೊಂಡಿದೆ. ಇಂಟು ನೆಕ್ಸ್ಟ್ ಏನು ತೊಗೊಳ್ತೀರಲ್ಲಿ 3Q/4 ಅದ ರೀ. ಸಪ್ರೇಷನ್ಸ್ ಅಷ್ಟೇ ಅಂತ ಹೇಳಿ ಅವನು ನಾವು ದಟ್ ಈಸ್ ಬಿಕಮ್ಸ್ ಆರ್ ಸ್ಕ್ವೇರ್. ಅದು ಏನು ಬರ್ತು ನೋಡಿಲಿ, ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 3, 2 ಇಂಟು 4 ಎಷ್ಟು ಬರ್ತೀರಿ 8. ಏನು ಬರ್ತಿಲ್ಲಿ ಕೆ ಕ್ಯೂ ಇಂಟು ಕ್ಯೂ ಸ್ಕ್ವೇರ್ ಡಿವಿಸಿಬಲ್ ಬೈ ಆರ್ ಸ್ಕ್ವೇರ್. ಕೆ ಕ್ಯೂ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂದ್ರೆ ಏನು ರೀ ಎಫ್. ನಾವು ದಟ್ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 3/8 ಟೈಮ್ಸ್ ಎಫ್. ಅಂದ್ರೆ ಆಪ್ಷನ್ಸ್ ಯಾವುದ್ರಲ್ಲಿ ಬಿ. ಓಕೆ, ಹದಿನೈದನೇ ಕ್ವಶನ್ಸ್ ಆಯ್ತು ರೀ. 16ನೇ ಕ್ವಶನ್ಸು. ಸೊ ಕ್ವಶನ್ಸ್ ಅರ್ಥ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ಕೊಡ್ರಿ, ಪಾಸ್ ಮಾಡ್ಕೊಡ್ರಿ. ಪಾಸ್ ಮಾಡಿಕೊಂಡು ಮತ್ತೆ ಅಬ್ಸರ್ವ್ ಮಾಡ್ಕೊಡ್ರಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಕ್ವಶನ್ಸ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. A metal cube of a side 5 cm is charged 5 microcoulomb. The surface charge density on the cube. ಓಕೆ, ಏನೇನು ಕೊಟ್ಟ ನೋಡ್ರಿ ಅವನು, ಮೆಟಲ್ ಕ್ಯೂಬ್ ಕೊಟ್ಟಿದ್ದಾನ್ರಿ. ಅದ್ರ ಸೈಡ್ ಎಷ್ಟದ ರೀ 5 ಸೆಂಟಿಮೀಟರ್ ಅದ. ಮೆಟಲ್ ಕ್ಯೂಬ್ ಕೊಟ್ಟಿದ್ದಾನ್ರಿ, ಇದನ್ನ ಮೆಟಲ್ ಕ್ಯೂಬ್. ಇದ್ರ ಸೈಡ್ ಎಷ್ಟು ಕೊಟ್ಟಾನ್ರಿ ಇಲ್ಲಿ 5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಚಾರ್ಜ್ಡ್ Q is equal to 6 microcoulomb. Right? Okay. The surface charge density on the cube. Surface charge density na ಹೆಂಗೆ ತಗೊಳ್ತಾರೆ, that sigma is equal to Q by A. Correct right? Okay. Q ಆಲ್ರೆಡಿ ಕೊಟ್ಟಿದ್ದಾನ್ರಿ ಅವ್ನು ನಿಮ್ಗೆ. ಎಷ್ಟು ಕೊಟ್ಟಾನ್ರಿ 6 ಇಂಟು 10 to the power minus 6 ಡಿವಿಸಿಬಲ್ ಬೈ ಸರ್ಫೇಸ್ ಚಾರ್ಜ್ ಅಂದ್ರೆ ಇದಕ್ಕೆ ಎಷ್ಟು ಸರ್ಫೇಸ್ ಬರ್ತಾವ್ರಿ, ಫೇಸಸ್ ಎಷ್ಟು ಬರ್ತಾವ ಅಬ್ಸರ್ವ್ ಮಾಡ್ಕೊಡ್ರಿ. 1 2 3 4 5 and 6 ಫೇಸಸ್ ಬರ್ತಾವ್ರಿ. ಕರೆಕ್ಟ್. ಒಂದು ಫೇಸಸ್ಗೆ ಸೊ ಎಷ್ಟು ಬರುತ್ತೆ, ಇದು 5 ಇಂಟು 5 ಇದು ಸೆಂಟಿಮೀಟರ್ ರೀ. ಅಂದ್ರೆ ಏನು ತಗೋತೀರಿ ನಾವು, ದಟ್ 25 ಇಂಟು 10 to the power minus 4 ಬರುತ್ತೆ. Now that these two get cancelled. Now that sigma is equal to 1 divisible by 25 into 10 to the power minus 6 plus 4. Andre so now 1 divisible by so 25 into 10 to the power minus 2 ಬರುತ್ತೆ. That sigma is equal to, so 1 by 25 ಅಂದ್ರೆ ಎಷ್ಟು ಬರುತ್ತೆ ನೋಡ್ರಿ. Now I'll take this ones. ಪಾಯಿಂಟ್ ತೊಗೊಳ್ತೀನಿ ರೀ, 10 ಆಗುತ್ತೆ. ಇನ್ನೊಂದು 0 ಅನ್ನು ತೊಗೊಳ್ತೀನಿ ರೀ, ನಾವು 100 ಆಗುತ್ತೆ. 100 by 24 ಅಂದರೆ 4 ಬರುತ್ತೆ. ಇಂಟು 10 to the power minus 2 ಬಂತು. ಕರೆಕ್ಟ್ ರೀ. ಓಕೆ, ಸೊ ನಾವು ಇದೇ ಸಿಗ್ಮಾನ ನೀವು ಏನಂತ ಬರಿಬೋದು ರೀ ಇವಾಗ, 0.4 ಇಂಟು 10 to the power minus 3 ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಯಾವುದ್ರ ಆಪ್ಷನ್ಸ್ ಅಲ್ಲಿ, ಆಪ್ಷನ್ ಡಿ. ನಾವು 17ನೇ ಕ್ವಶನ್ಸ್ ನೋಡ್ರಿ. ನಾವು ದಟ್ ನೀಟ್ 2024ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ 9 ಸೆಂಟಿಮೀಟರ್ ಆಗಬೇಕು ನೋಡ್ರಿ. ಫ್ರಮ್ ದ ಪಾಯಿಂಟ್ ಚಾರ್ಜ್ 4 into 10 to the power minus 7. Simple other. So what is the formula for an electric potential? That is KQ divisible by into R. K andre ಏನ್ರಿ 9 into 10 to the power of 9. Q values ಕೊಟ್ಟಾನ ನೋಡ್ರಿ ಅವನು. Q values ಏನು ಕೊಟ್ಟಾನ್ರಿ 4 into 10 to the power of minus 7 ಕೂಲಂಬ್ divisible by R ಏನದರಿ ಇಲ್ಲಿ 9 into 10 to the power of minus 2. 9 get cancelled. minus 2 ಮೇಲ್ಗಡೆ ಹೋದ್ರೆ ಏನು ತಗೋತಾರೆ ಇಲ್ಲಿ, ಡಿನಾಮಿನೇಟರ್ ಟು ಡಿನಾಮಿನೇಟರ್ ಪ್ಲಸ್ 2 ಬಂದ್ಬಿಡುತ್ತೆ. ಅಂದರೆ 4 into 10 to the power of 11 minus 7.
ಅಂದರೆ ಎಷ್ಟು ಹೋಗ್ತೀರಾ ನೋ ದಟ್ 4 into 10 to the power of 4 ವೋಲ್ಟ್. ಯಾವ್ದು ಬರ್ತದೆ ಇಲ್ಲಿ ಆಪ್ಷನ್ಸು? ಆಪ್ಷನ್ ಡಿ. ಓಕೆ ರೈಟ್. 18ನೇ ಕ್ವಶನ್ಸ್ ನೋಡ್ರಿ. ರೈಟ್ ಓಕೆ. ಸೊ ಕೊನೆ ಕ್ವಶನ್ಸ್ ನೋಡ್ರಿ. ನೀಟ್ 2023ದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸು. ಅಕಾರ್ಡಿಂಗ್ ಟು ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಡಿಪೆಂಡ್ಸ್ ಅಪಾನ್. ಫಸ್ಟ್ ಅರ್ಥ ಮಾಡ್ಕೊಂಬಿಡ್ರಿ. ದಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಚಾರ್ಜ್ ಎನ್ಕ್ಲೋಸ್ಡ್ ಬೈ ಏನು ತೊಗೊಳ್ತೀರಿ ಎಪ್ಸಿಲಾನ್ ನಾಟ್. ಕರೆಕ್ಟ್ ರೀ? ಹಂಗಾರೆ ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಎದ್ರ ಮೇಲೆ ನೋಡ್ರಿ, ಸೈಜ್, ಶೇಪ್ ಆ್ಯಂಡ್ ವಾಲ್ಯೂಮ್ ಮೇಲ್ಗಡೆ ಹೆಂಗಿರುತ್ತೆ ರೀ? ಇದು ಇಂಡಿಪೆಂಡೆಂಟ್ ಇರುತ್ತೆ. ಹಂಗಾರೆ ಇಲ್ಲಿ ಏರಿಯಾ ಆಫ್ ದ ಸರ್ಫೇಸ್ ಮೇಲ್ಗಡೆ ಇಂಡಿಪೆಂಡೆಂಟ್, ದ ಕ್ವಾಂಟಿಟಿ ಆಫ್ ದ ಚಾರ್ಜಸ್ ಎನ್ಕ್ಲೋಸ್ಡ್ ಬೈ ಇಲ್ಲದ ನೋಡ್ರಿ, ಅಮೌಂಟ್ ಆಫ್ ಚಾರ್ಜಸ್ ಎನ್ಕ್ಲೋಸ್ಡ್ ಮೇಲ್ಗಡೆ ಹೆಂಗಿರುತ್ತೆ? ಡಿಪೆಂಡ್ ಇರುತ್ತೆ. ಶೇಪ್ ಮೇಲ್ಗಡೆ ಇಂಡಿಪೆಂಡೆಂಟ್ ಇರುತ್ತೆ, ವಾಲ್ಯೂಮ್ ಮೇಲ್ಗಡೆ ಕೂಡ ಇಂಡಿಪೆಂಡೆಂಟ್ ಇರುತ್ತೆ. ನಾವು ಸೊ ಯಾವುದ್ರಿ 18 ಕ್ವಶನ್ಸ್ಗೆ ಆನ್ಸರು ಕ್ವಾಂಟಿಟಿ ಆಫ್ ಚಾರ್ಜಸ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸಸ್. ಸೊ ಇವೆಲ್ಲ ಕ್ವಶನ್ಸು ಸೊ ನಿಮ್ಮ ನೀಟ್ ಆಗಿರ್ಬೋದು, ನೆಕ್ಸ್ಟ್ CET ಆಗಿರ್ಬೋದು. ಸೊ ಈ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಏನು ಇವು ಕ್ವಶನ್ಸ್. ಓಕೆ 2025ದಲ್ಲಿ ಆಗಿರ್ಬೋದು, 2024ದಲ್ಲಿ ಆಗಿರ್ಬೋದು ಆ್ಯಂಡ್ 2023ದಲ್ಲಿ ಆಗಿರ್ಬೋದು. ಓಕೆ ಸೊ ಮೋರ್ ನಂಬರ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕ್ರಿ. ನಂಬರ್ ಆಫ್ ಕ್ವಶನ್ಸನ್ನು ಜಾಸ್ತಿ ಸಾಲ್ವ್ ಮಾಡಿದ್ರಿ ಅಂತ ಅನ್ಕೊಳ್ರಿ. ಸೊ ಯಾವುದೇ ಕ್ವಶನ್ಸನ್ನು ಬಂದರೂ ಕೂಡ ಏನು ಮಾಡ್ಕೊಳ್ತೀರಾ, ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ನಿಮಗೆ ಪಾರ್ಟಲ್ಲಿ ಸೊ ಯಾವುದನ್ನು ಸ್ಟಾರ್ಟ್ ಮಾಡೋಣ್ರಿ ಅಂತಂದರೆ ಕರೆಂಟ್ ಎಲೆಕ್ಟ್ರಿಸಿಟಿನ ಸ್ಟಾರ್ಟ್ ಮಾಡೋಣ. ದ ಥರ್ಡ್ ಚಾಪ್ಟರ್. ಮೊದಲು ಒಂದು 30 to 40 ಕ್ವಶನ್ಸನ್ನು ನಾವೇ ಸಾಲ್ವ್ ಮಾಡೋಣ. ಅದಾದಮೇಲೆ ಇದು ಪಾರ್ಟ್ 1ಅಲ್ಲಿ. ಪಾರ್ಟ್ 2ದಲ್ಲಿ ಏನು ಮಾಡೋಣ ರೀ? ಸೊ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಏನು ಮಾಡೋಣ, ಸಾಲ್ವ್ ಮಾಡೋಣ. ಓಕೆ ರೈಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.